ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಸಿಲ್ವರ್ ಫಿಶ್ ಸಾರಿದು ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಇಲ್ಲಿ ನಾನು ಸಿಲ್ವರ್ ಫಿಶನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ತುಂಬ ಫ್ರೆಶ್ ಆಗಿ ಉಂಟು ಮೀನು ಕೂಡ. ಬನ್ನಿ ಈಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ. ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. 2.5 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, ಹಾಗೆ 1/4 ಸ್ಪೂನು ಕಾಳುಮೆಣಸು, 2 ಚಿಟಿಕೆ ವಾಮಕಾಳು, ಅರ್ಧ ಸ್ಪೂನು ಮೆಂತೆ ಹಾಕ್ಕೊಂಡಿದ್ದೇನೆ, 12 ಮೆಣಸಿನ್ಕಾಯಿ ಮಿಕ್ಸ್. ಬ್ಯಾಡಗಿ ಜಾಸ್ತಿ ಹಾಕ್ಕೊಂಡಿದ್ದೇನೆ, ಗಿಡ್ಡ ಕಡಿಮೆ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಸಾಕು. ಹಾಗೆ ಅರ್ಧ ತೆಂಗಿನಕಾಯಿ, ಅದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೇನೆ, ಸಣ್ಣ ಗಾತ್ರದ ಹುಣಸೆಹಣ್ಣು, ಅರ್ಧ ಈರುಳ್ಳಿ, 4-5 ಎಸಳು ಬೆಳ್ಳುಳ್ಳಿ. ಇದನ್ನೀಗ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಪಾತ್ರೆಗೆ ಮಸಾಲೆಯನ್ನು ಹಾಕಿ ಈಗ ನಾವು ಅದನ್ನು ಹದ ಮಾಡಿಕೊಳ್ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇನ್ನು ಇದನ್ನು ಸರಿಯಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮೀನು ಸಾರು ತಣ್ಣಗಾದ ಮೇಲೆ ಸ್ವಲ್ಪ ದಪ್ಪ ಆಗ್ತದೆ. ಕರೆಕ್ಟಾಗಿ ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಮೆಂತೆ ಮತ್ತು ವಾಮ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಘಮ ಬರ್ತದೆ ಸಾರಿಗೆ. ಈಗ ನಾನು ಹಸಿಮೆಣಸಿನಕಾಯಿ ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಕುದಿಬೇಕು. ಬನ್ನಿ, ಕುದೀತಾ ಉಂಟ ನೋಡೋಣ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ರೀತಿ ಕುದಿಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ನಾವು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಯಾವಾಗಲೂ ಚಿಕ್ಕ ಮೀನು ಸಾರು ಮಾಡಬೇಕಾದ್ರೆ ಮಸಾಲೆಯನ್ನು ಚೆನ್ನಾಗಿ ಕುದಿಸಬೇಕು. ಯಾಕಂದರೆ ಮೀನು ಹಾಕಿದ ಮೇಲೆ ಜಾಸ್ತಿ ಕುದಿಸೋಕ್ಕಾಗಲ್ಲ. ನೋಡಿ, ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಹಾಕ್ಕೋಬೇಕು. ಹಾಕಿದ ನಂತರ ನೋಡಿ, ಕರಿಬೇವು ಸೊಪ್ಪನ್ನು ಈ ರೀತಿ ಹಾಕಬೇಕು. ಇದಕ್ಕೆ ಒಳ್ಳೆ ಘಮವನ್ನು ಕೊಡುವುದು. ಇದನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಕುದಿಸಬೇಕು. ಬನ್ನಿ ಈಗ ನೋಡೋಣ ಕುದೀತಾ ಉಂಟಾ ಅಂತ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ನೋಡಿ, ಘಮ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರ್ತದೆ. ಮತ್ತು ಈ ಬೊಳೆಂಜೀರು, ನಾವಿದಕ್ಕೆ ಬೊಳೆಂಜೀರು ಮೀನು ಅಂತ ಹೇಳ್ತೇವೆ ಮಂಗಳೂರಲ್ಲಿ. ರುಚಿಯಾದ ಬೊಳೆಂಜೀರು ಮೀನಿಂದ ಸಾರು ರೆಡಿ ಆದಂಡು ನಮ್ಮ ಮಂಗಳೂರು ಸ್ಪೆಷಲ್ ಸಿಲ್ವರ್ ಫಿಶ್ ಸಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಆಗಿದೆ. ಯಾಕಂದರೆ ಪರಿಮಳದಲ್ಲೇ ಗೊತ್ತಾಗ್ತದೆ ನಮಗೆ. ಸಾರು ಕುದಿಯುವಾಗ ಒಳ್ಳೆ ಪರಿಮಳ ಬಂದರೆ ಮೀನು ಸಾರು ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ. ಮತ್ತು ನಾವು ಕರಿಬೇವು ಸೊಪ್ಪನ್ನು ಈ ರೀತಿ ಮೇಲೆ ಹಾಕ್ತೇವಲ್ಲ, ಒಳ್ಳೆ ಪರಿಮಳ ಕೊಡ್ತದೆ. ಈ ಮೀನು ಸಾರು ತಣ್ಣಗಾದ ಮೇಲೆ ಗಟ್ಟಿ ಆಗ್ತದೆ. ಹಾಗೆ ಮೀನಿಗೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಎಳ್ಕೊಳ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.